ಅನೇಕರ ಮನಸ್ಸಿನಲ್ಲಿ ಪ್ರಶ್ನೆ ಏನಂತ ಅಂದರೆ, ದೇವರು ಸರ್ವವ್ಯಾಪಿ ಅಲ್ವಾ, ಸರ್ವವನ್ನು ತಿಳಿದವನಲ್ವಾ, ಯಾಕೆ ಒಳ್ಳೆಯದರ ಕೆಟ್ಟದರ ಮರವನ್ನು ಉಂಟು ಮಾಡಿದ್ರು? ಒಳ್ಳೆಯದೇ ಮರ ಉಂಟು ಮಾಡ್ಬೋದಾಗಿತ್ತಲ್ಲ, ತನ್ನ ಮಕ್ಕಳು ಪಾಪ ಮಾಡುವಂತೆ ಏಂತಕ್ಕೆ ಕೆಟ್ಟ ಮರವನ್ನು ಉಂಟು ಮಾಡ್ದ ಅಂತ ಅನೇಕರು ಪ್ರಶ್ನೆ ಹಾಕ್ಬೋದು ಬೇರೆ. ನಮ್ಮ ಮಧ್ಯದಲ್ಲಿ ನೋಡುವಾಗ ಒಂದು ಟಿ ವಿ ಚಾನಲ್ನಲ್ಲಿ, ಯಾವುದೋ ಒಂದು ಟಿ ವಿ ಚಾನಲ್ ಇದೆ, ಆ ಟಿ ವಿ ಚಾನಲಲ್ಲಿ ಕುಮಾರ್ ಎನ್ನುವಂಥ ಕಣ್ಣಿಲ್ಲದ ಬ್ಲೈಂಡ್ ಆಗಿದ್ದಾರೆ. ಅವ್ರು ಬಂದು ಪ್ರಶ್ನೆ ಹಾಕಿದ್ದೇನೆಂದರೆ, ದೇವರು ಕೆಟ್ಟದರ ಮರವನ್ನು ಯಾಕೆ ಉಂಟು ಮಾಡಬೇಕಾಯ್ತು? ಬರೀ ಒಳ್ಳೆಯದರ ಉಂಟು ಮಾಡಿದರೆ ಸಾಕಲ್ವಾ? ಯಾಕೆ ದೇವರೇ ತಿನ್ಸೋ ಥರ ಮಾಡಿದ್ರು ಒಳ್ಳೆಯದರ ಕೆಟ್ಟದರ ಮರವನ್ನು? ಆ ರೀತಿ ಹೇಳ್ತಾರೆ ಬೇರೆ. ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ಸ್ವತಂತ್ರರಾಗಿ ಉಂಟು ಮಾಡಿದ್ದಾರೆ ಬೇರೆ. ರೋಬೋ ಅಲ್ಲ ಮನುಷ್ಯ ರೋಬೋ ಅಲ್ಲ, ಅವನು ಸ್ವತಂತ್ರತೆ ಕೊಟ್ಟಿದ್ದಾರೆ ಅಲ್ವಾ, ಸ್ವತಂತ್ರತೆ ಇದೆ. ಮತ್ತೆ ದೇವರು ಪರೀಕ್ಷಿಸುವವನಾಗಿದ್ದಾನೆ. ಮೊದಲನೇದಾಗಿ ಪರೀಕ್ಷೆ, ಎಕ್ಸಾಮ್, ವರ್ಷ ಎಲ್ಲ ಓದಿ ಒಂದು ದಿವಸ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಪಾಸ್ ಆದರೆ ನೀನು ಶ್ರೇಷ್ಠನೆಂದು ಎಣಿಸ್ಕೊಳ್ಳೋದು ಅಲ್ವಾ? ಪಾಸ್ ಆದ್ರೆ ಅಲ್ವಾ ಶ್ರೇಷ್ಠನ ಎಣಿಸ್ಕೊಳ್ಳೋದು. ಫೇಲ್ ಆದರೆ ಶ್ರೇಷ್ಠಳ ಅಲ್ಲ ಅಲ್ವಾ? ಉದಾಹರಣೆ, ಮನೇಲಿ ಚಾಕು ಇರುತ್ತೆ, ಏನಕ್ಕೆ ಯೂಸ್ ಮಾಡ್ತೀಯಾ? ಹಲೋ ಕುಮಾರ್ ಅವರೇ, ನಿಮ್ಮ ಹೆಂಡತಿ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಪ್ರತಿದಿನ ಉಪಯೋಗ ಮಾಡುವಂಥ ಆ ಚಾಕು ಎಂತಕ್ಕೋಸ್ಕರ ಯೂಸ್ ಮಾಡೋದಕ್ಕೆ ಇಟ್ಟಿದ್ದೀರಾ ನೀವು? ತರಕಾರಿ ಕೊಯ್ಯೋದಕ್ಕ, ಅಥವಾ ಕತ್ ಕೊಯ್ಕೊಳ್ಳೋಕ, ಅಥವಾ ನಿನ್ನ ಹೋಗಿರೋಂಥ 2 ಕಣ್ಣುಗಳನ್ನ ತಿವಿದಿ ಆಚೆ ಕಡೆ ತೆಗೆಯೋದಕ್ಕ? ಎಂತಕ್ಕೆ ಮಡಗಿದ್ದೀರಾ? ಒಳ್ಳೇದಕ್ಕೆ ತಾನೇ, ಒಳ್ಳೇದಕ್ಕೆ ಮಾಡಿ. ಅದರಲ್ಲಿ ಕೆಟ್ಟದ್ದು ಮಾಡ್ಬೋದು, ಒಳ್ಳೇದು ಮಾಡ್ಬೋದು, ಹೌದಾ ಅಲ್ವಾ? ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಎರಡು ಮಾಡ್ಬೋದು. ಮರಗಳು ಎರಡೂ ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನೀನು ಒಳ್ಳೆ ಮರನ ಯೂಸ್ ಮಾಡುವಂಥ ದೇವ್ರು ಇಟ್ಟಿದ್ದು, ಕೆಟ್ಟ ಮರನ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡುವಂಥ ದೇವ್ರು ಇಟ್ಟಿಲ್ಲ ಅಲ್ಲಿ. ಅರ್ಥ ಆಯ್ತಾ? ಮನೇಲಿ ಬೆಂಕಿ ಬಣ್ಣ ಇರುತ್ತೆ ಒಲೆ ಅನ್ಸೋಕ್ಕೆ, ನೀನು ಒಲೆ ಅನ್ಸೋದು ಬಿಟ್ಟು ನಿನ್ನ ಬಟ್ಟೆಗಳನ್ನೆಲ್ಲ ಸುಟ್ಟಾಕಿದ್ರೆ ನೀನು ಹೆಂಡತಿ ಏನು ಮಾಡ್ತೀಯಪ್ಪ? ದೇವರು ಪರೀಕ್ಷೆ ಇಟ್ಟಿದ್ದವನಾಗಿದ್ದಾನೆ ಆ ದಿನದಲ್ಲಿ. ದೇವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಗದೇ ಇರೋರೇ ಇಂಥ ಮಾತಾಡೋದು. 4 ವಚನ ಏನೋ ಬೈಬಲಲ್ಲಿ ಅಲ್ಲಿ ಹುಡುಕ್ಬಿಟ್ಟು ಬಂದು ಏನೇನೋ ಮಾತಾಡ್ತಾ ಇರ್ತೀವಿ ಟಿ ವಿಲಿ. ಪಾಪ ಅವ್ರಿಗೂ ಅಮಾಯಕರಿಗೆ ಯಾರೂ ಸಿಗಲ್ಲ. ನಿಮ್ಮಂಥ ವೇಸ್ಟ್ ಬಾಡಿಗಳನ್ನ ತಗೊಬಂದು ಒಂದು ಆತ್ಮಿಕ ಕಣ್ಣಂತೂ ಮೊದಲೇ ಕಾಣ್ತಲ್ಲ, ಭೌತಿಕ ಕಣ್ಣು ಕಾಣ್ತಾ ಇದೆ. ಭೌತಿಕ ಕಣ್ಣಂತೂ ಮೊದಲೇ ಕಾಣ್ತಲ್ಲ, ಆತ್ಮಿಕ ಕಣ್ಣು ಕೂಡ ಮುಚ್ಚೋಗಿದೆ. ಆ ದೇವರು ಇಟ್ಟಿರುವಂಥ ಉದ್ದೇಶ ಏನು? ಎರಡು